ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಆತ್ಮಕ್ಕೇನೋ ಆಸಕ್ತಿ ಇದೆ, ಆದರೆ ದೇಹಕ್ಕೆ ಶಕ್ತಿ ಸಾಲದು. ಸಂತ ಮತ್ತಾಯನು ಬರೆದಂತ ಶುಭ ಸಂದೇಶ 26ನೇ ಅಧ್ಯಾಯ 41ನೇ ವಾಕ್ಯ ದೇವರ ಪರಿಶುದ್ಧ ವಾಕ್ಯ. ಪ್ರಿಯರೇ, ಗೆಸ್ತಮನಿಯ ತೋಟದ ಕಥೆಯು ಯೇಸುವಿನ ನಿಜವಾದ ಹೃದಯವನ್ನ ನಮಗೆ ತಿಳಿಸುತ್ತದೆ. ಆದರೂ ಯೇಸು ಸ್ವಾಮಿ ತನ್ನ ಯಾತನೆಯ ನಡುವೆಯೂ ಕ್ರಿಸ್ತ ಯೇಸು ತನ್ನ ತಂದೆಯ ಮೇಲೆ ಸಂಪೂರ್ಣವಾದಂತ ನಂಬಿಕೆ ಇಟ್ಟಿರುವುದನ್ನ ನಾವು ನೋಡಬಹುದಾಗಿದೆ. ಆದರೆ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿದ್ದಂಥದ್ದು ಎಚ್ಚರವಾಗಿರಿ, ಪ್ರಲೋಭನೆಗೆ ಒಳಗಾಗಬೇಡಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ ಎಂಬಂತದ್ದು. ಆದರೆ ಶಿಷ್ಯರಿಗೆ ಆತ್ಮಕ್ಕೇನೋ ಆಸಕ್ತಿ ಇತ್ತು, ಆದರೆ ದೇಹಕ್ಕೆ ಶಕ್ತಿ ಸಾಲಲಿಲ್ಲ. ಅವರು ನಿದ್ರೆಗೆ ಜಾರಿ ಹೋದರು. ಕೆಲವೊಮ್ಮೆ ನಾವು ಕೂಡ ಶಿಷ್ಯರಂತೆ ಆಗಿಬಿಡುತ್ತೇವಲ್ಲವೇ? ಆಧ್ಯಾತ್ಮಿಕವಾಗಿ ನಿದ್ರಿಸಿ ಬಿಡುತ್ತೇವೆ, ಪ್ರಾರ್ಥಿಸುವುದನ್ನೇ ಮರೆತು ಬಿಡುತ್ತೇವೆ. ನಮಗೆ ಶೋಧನೆಗಳು ಬಂದಾಗ ಬಲಹೀನರಾಗುತ್ತೇವೆ. ಆದರೆ ಅಂದು ಯೇಸು ಸ್ವಾಮಿ ಶಿಷ್ಯರಿಗೆ ನುಡಿದ ಮಾತುಗಳು ಇಂದಿಗೂ ಈ ಪ್ರಸ್ತುತ ಕಾಲಘಟ್ಟಕ್ಕೂ ನಮಗೂ ಹೇಳುವಂತಿದೆ ಅಲ್ಲವೇ? ಶೋಧನೆಗಳಿಗೆ ಬೀಳದಂತೆ ಎಚ್ಚರಿಕೆಯಾಗಿರಿ ಮತ್ತು ಸತತವೂ ದೇವರನ್ನ ಪ್ರಾರ್ಥಿಸಿರಿ. ಪ್ರಾರ್ಥನೆಯೇ ನಮ್ಮ ಶಕ್ತಿ. ಜೀವನವು ಸಂಕಷ್ಟಗಳಿಂದ ತುಂಬಿದಾಗ ಮತ್ತು ನಮ್ಮ ಆತ್ಮವು ಬಲಹೀನವಾದಾಗ ನಾವು ಯೇಸುವಿನಂತೆಯೇ ದೇವರ ಕಡೆಗೆ ತಿರುಗಿ ದೇವರನ್ನ ಪ್ರಾರ್ಥಿಸಬೇಕಿದೆ ಅಲ್ಲವೇ? ಗೆಸ್ತಮನಿ ತೋಟವು ನಮಗೆ ಕಲಿಸುವುದೇನೆಂದರೆ, ನಮ್ಮ ಕತ್ತಲೆಯ ಕ್ಷಣಗಳಲ್ಲಿಯೂ ನಾವು ಹೇಳಬಹುದಾದಂತಹ ಅತ್ಯಂತ ಶಕ್ತಿಶಾಲಿ ಪ್ರಾರ್ಥನೆ ಏನೆಂದರೆ, ಕರ್ತನೇ, ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆಯೇ ಆಗಲಿ, ನನ್ನ ಇಷ್ಟದಂತಲ್ಲ ನಿನ್ನ ಇಷ್ಟದಂತೆ ಆಗಲಿ ಎಂದು ನಮ್ಮನ್ನು ನಾವೇ ದೇವರಿಗೆ ಶರಣರನ್ನಾಗಿ ಮಾಡಿದಾಗ ಆ ನಮ್ಮ ಶರಣಾಗತಿಯ ಮೂಲಕ ದೇವರು ನಮ್ಮ ನೋವನ್ನ, ದುಃಖವನ್ನ, ರೋಗವನ್ನ, ನಮ್ಮ ಬಂಧನವನ್ನ, ನಮ್ಮ ಸಂಕಷ್ಟಗಳನ್ನ, ನಮ್ಮ ಸಮಸ್ಯೆಗಳನ್ನ, ನಮ್ಮ ಯಾವುದೇ ಹತಾಶೆಯ ಪರಿಸ್ಥಿತಿಯನ್ನ ಸಹ ದೇವರು ತಮ್ಮ ಮಹಾಕೃಪೆಯಿಂದ ಈ ಸಮಸ್ಯೆಗಳನ್ನ ದೇವರು ರಕ್ಷಣೆಯನ್ನಾಗಿ ಬದಲಾಯಿಸಬಲ್ಲರು. ಪ್ರಾರ್ಥಿಸೋಣವೇ? ಪ್ರೀತಿಯ ಸ್ವರ್ಗೀಯ ತಂದೆ ದೇವರೇ, ನಿಮ್ಮ ಒಬ್ಬನೇ ಒಬ್ಬ ಪುತ್ರನು ನಮ್ಮ ರಕ್ಷಕನಾದಂತಹ ಯೇಸು ಸ್ವಾಮಿಯಂತೆ ನಾವು ಸಹ ನಿಮ್ಮಲ್ಲಿ ವಿಶ್ವಾಸಿಸಿ, ನಿಮ್ಮನ್ನೇ ಪ್ರೀತಿಸಿ, ನಿಮ್ಮನ್ನೇ ಆರಾಧಿಸಿ, ನಿಮ್ಮನ್ನೇ ನಂಬಿಸಿ, ನಿಮ್ಮನ್ನ ಸ್ತೋತ್ರ ಮಾಡುವಂತ ವರಗಳನ್ನ ನಮಗೆ ನೀಡಿರಿ. ಜೀವನದ ಪ್ರತಿಯೊಂದು ಹಂತಗಳಲ್ಲೂ, ಎಲ್ಲ ಕೆಲಸಗಳಲ್ಲೂ, ನಮ್ಮ ಎಲ್ಲ ನಿರ್ಧಾರಗಳಲ್ಲೂ ನಮ್ಮ ಇಷ್ಟದಂತಲ್ಲ, ಅದು ದೇವರ ಇಷ್ಟದಂತೆ ಆಗಲಿ ಎಂದು ಜೀವಿಸಿ ಮುಂದೆ ನಡೆಯಲು ನಿಮ್ಮ ಪವಿತ್ರಾತ್ಮರ ಕೃಪಾವರವನ್ನ ನೀಡು ಯೇಸುವೆ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಜೈ ಯೇಸು ಕ್ರಿಸ್ತ. ಆಮೆನ್.